ಕಡ್ಕೋಳದ ಮಡಿವಾಳಪ್ಪನವರು, ಆ ಭಾಗದೊಳಗೆ ಗದಗದ ಮಡಿವಾಳಪ್ಪನವರು, ಅಜಾತ ನಾಗಲಿಂಗ, ಹುಬ್ಬಳ್ಳಿಯ ಸಿದ್ದಾರೂಢ, ಶರೀಫ, ಅವರೆಲ್ಲ ಒಂದು ಸಮಕಾಲೀನವರು. ಹಂಗೇನಪ್ಪ ಅಂತಂದ್ರೆ ಸಾಮರ್ಥ್ಯ ಉಳ್ಳಿರುವಂಥ ಹಿಂದಿನ ಪುರಾಣ ಪ್ರವಚನ ಯಾಕೆ ಕೇಳಬೇಕು, ಕೇಳೋದ್ರಿಂದ ಏನು ಲಾಭ ಅದ ಅನ್ನೋದು ನಿಮಗೆಲ್ಲ ಗುರುಗಳು ಭಾಳ ಮನವರಿಕೆ ಮಾಡಿಕೊಟ್ಟಾರ. ಕಡ್ಕೋಳ ಮಡಿವಾಳಪ್ಪನವ್ರು ಒಂದು ಮಾತನ್ನು ಹೇಳ್ತಾರೆ. ಗಂವಾರ ಶಾಸ್ತ್ರಿಗಳು ಬಹಳ ಕೈವಲ್ಯ ಪದ್ಧತಿ ವಿಧಿಯೋದಂತ, ಭಾಳ ಶಾಣೆ ಅದನಂತ. ಕಡ್ಕೋಳ ಮಡಿವಾಳಪ್ಪ ತತ್ವ ಹೇಳತ್ತಾನಂತ. ನೋಡಿ ಬರ್ಬೇಕಂತೇಳಿ ಗಂವಾರ ಶಾಸ್ತ್ರಿಗಳು ಕಡ್ಕೋಳ ಮಡಿವಾಳಪ್ಪನವರಿಗೆ ನೋಡಕ್ಕೆ ಬಂದ್ರಂತ. ಕಡ್ಕೋಳ ಮಡಿವಾಳಪ್ಪನವರು ಗಂವಾರ ಶಾಸ್ತ್ರಿಗಳು ಬಂದರು. ಕಡ್ಕೋಳ ಮಡಿವಾಳಪ್ಪನವ್ರು ಏನು ಮಾಡಾಕತ್ತಿದ್ರು ಅಂದ್ರೆ ಹೆಂಡಿ ಕಿವುಚಿ ಕುಳ್ಳು ಬಡಿಯಾಕತ್ತಿದ್ರಂತ. ಎದಕ್ಕೆ ಕುಳ್ಳು ಬಡಿಯಾಕತ್ತಿರಂದ್ರೆ ದಾಸೋಹಕ್ಕೆ ಕುಳ್ಳ ಬಡಿಯಾಕಂತಿದ್ರು. ಅವಾಗ ಗಂವಾರ ಶಾಸ್ತ್ರಿಗಳು ಬಂದು ನಿಂತ್ಕೊಂಡು ಬಾರಿ ಬಂದು ನಿಂತ್ಕೊಂಡು ನೋಡಿದರು. ಇಲ್ಲೆಲ್ಲೇ ಮಡಿವಾಳಪ್ಪ ಅದನಂತಲ್ರಿ, ಭಾಳ ಪಂಡಿತ ಅದನಂತಲ್ಲ, ತತ್ವ ಹೇಳ್ತಾನಂತಲ್ಲ, ಎಲ್ಲಿ ಅದಾರ ಅಂದಾಗ ಮಡಿವಾಳಪ್ಪನವ್ರು ಹೆಂಡಿ ಕಿವುಚಾಕತ್ತಿದ್ರಲ್ಲ, ಎದ್ದು ನಿಂತ್ಕೊಂಡು ಅಂತಾರ, ಯಪ್ಪ ತಾವು ಯಾವರು ಅವರು ಅಂತ ಕೇಳಿದಾಗ ನಾವು ಗಂವಾರ ಶಾಸ್ತ್ರಿಗಳು ಅಂದಾಗ, ಯಪ್ಪ ಮಡಿವಾಳಪ್ಪನಂದ್ರೆ ನಾನೇ ರೀ ಅಂತಾನ. ಅವಾಗ ಗಂವಾರ ಶಾಸ್ತ್ರಿಗಳು ಹೇಳ್ತಾರೆ, ಏನೋ ಮಡಿವಾಳಪ್ಪ, ನಾ ಮಹಾತ್ಮ ಅದಾನ, ಸಂತ ಅದಾನ, ತತ್ವ ಹೇಳ್ತಾನ ತಿಳ್ಕೊಂಡಿದ್ದೆ, ಪ್ರಪಂಚದ ಮಾಯ ಇನ್ನೂ ನಿನಗೆ ಬಿಟ್ಟೇ ಇಲ್ಲಲ್ಲೋ ಅನ್ನಂತ. ಅವಾಗ ಕಡ್ಕೋಳ ಮಡಿವಾಳಪ್ಪನವ್ರು ಹೇಳ್ತಾರ, ಬಸಲಿಂಗಪ್ಪನವ್ರೆ ಕೇಳು, ಮಾಯೆ ಅಂದ್ರೇನು, ನಿರ್ಮಾಯ ಅಂದ್ರೇನು ಕೇಳು ಹೇಳ್ತೀನಿ ಅಂತ. ನಾವು ದನವ ಗಳಿಸಬೇಕೆಂಥದೋ, ಜನರಿಗೆ ಕಾಣಿಸದಂಥದೋ, ಕಟ್ಟಿದ ಗಂಟ ಬಯಲೊಳಗಿಟ್ಟರೆ ಮುಟ್ಟಲು ಬಾರದಂತು. ಮಡಿವಾಳಪ್ಪನವ್ರು ಹೇಳ್ತಾರೆ ಗಂವಾರ ಶಾಸ್ತ್ರಿಗಳಿಗೆ, ನೀರಿನ ಮ್ಯಾಗ ಒಗದ್ರೆ ಮುಳುಗಬಾರದು, ಬಯಲೊಳಗಿಟ್ಟರೆ ಯಾರು ಮುಟ್ಟಲಬಾರದು. ದೇವ ಮಾ ಮುನಿಗಳೆಲ್ಲ ಹೌದು ಹೌದು ಎಂದು ಮೆಚ್ಚಿರೋಕೆ ಬಸಲಿಂಗಪ್ಪ. ಮಾಯ ಅಂದ್ರೇನು, ನಿರ್ಮಾಯ ಅಂದ್ರೇನು, ಆಯತ್ತಿಲ್ಲದೆ ಭಾಳ ಬಾಯಿ ಕಿಸ್ತಿಲ್ಲ ಅಂತಾರೆ ಮಡಿವಾಳಪ್ಪನವರು. ನೀವೆಲ್ಲ 10 ಗಂಟೆಗೆ ಹೋಗ್ತೀರಿ, ಖರೆ 10 ಗಂಟೆಗೆ ಅಜ್ಜರ ಪುರಾಣ ಮಹಾಮಂಗಲ ಮಾಡ್ತಿದ್ರೆ ನಾನೊಂದು 3 ಗಂಟೆ ಮಾತಾಡ್ತೀನಿ. ನಿಮ್ಗೆ ಇವತ್ತು ಎಷ್ಟಕ್ಕೆ ಬಿಡನ್ರಿ? 11 ತನ ರೀ. ಅಜಾತ ನಾಗಲಿಂಗ ಸ್ವಾಮೀಜಿಯವ್ರು ಹಿಂಗೆ ಸಂಚಾರ ಮಾಡ್ಕೊತ ಬರುವಾಗ ಸುಮ್ಮನೆ ಮಹಾತ್ಮರ ನೀಲೆಗಳನ್ನು ಹೇಳಿರುವಂಥ ಕೇಳಬೇಕು. ಅದನ್ನು ಯಾವುದು ನಾವು ಇಲ್ಲಿ ಇಟ್ಕೋಬೇಕು, ಯಾವುದು ಬಿಡಬೇಕು. ಗುರುಗಳು ಹೇಳಿದ್ದಾರೆ ಈ 3 ಮಳದ ಭಾರಿ ಒಳಗೆ ಯಾವುದು ಇರಬೇಕು ಅನ್ನೋದು. ನೀವು ಇಷ್ಟೇ ಮಂದಿದ್ದೀರಿ ಚಿಕ್ಕೋಳಿಗೆ ಪುರಾಣ ಕೇಳೋರು. ಇನ್ನು ಹಿಂಗೆ ಈ ರೂಟಿಗೆ ಬರ್ತೀನಿ. ನಿನ್ನ ಕುಮಶಿ ಮುತ್ತವ್ರು ಬಂದಾಗ ಬೈದು ಹೋಗ್ತಾರತ್ತ. ನೀವು ಅಂತೀರಿ ಕರೆ, ನಾವು ಬೈಬೇಕಾಗ್ಯದ, ನೀವು ಬಯಸ್ಬೇಕಾಗ್ಯದ. ಇವತ್ತು ನಿಮ್ಮ ಊರೊಳಗೆ ಒಂದು ಮಠವನ್ನು ನಿರ್ಮಾಣ ಮಾಡಿದರು. ಇಲ್ಲಿ ಬಂದರೆ ಅಲ್ಲಿ ಈ ಹೊಸ ಊರೋದ ಬಳಕ ಹಿಂದಿನ ಹಿರಿಯರು ನೀವೆಲ್ಲ ಭಾಳ ನಿವಂತಿದ್ದೀರಿ ನಿಮ್ಮ ಊರೊಳಗೆ. ಅವಾಗ ಆ ಚಿಕ್ಕೋಳಿಗೆ ಒಳಗೆ ಹಣಿ ಬಾರಿ ಏನಿಂತು, ಇಲ್ಲಿ ಕೆಸರು ಮೊಳಕಾಲ್ ಮಠ ಊರಿಗೆ ಹೋಗೋ ತನಕ ಹಂಗೆ ಹೋಗ್ತಿದ್ರಿ. ಸಂಸ್ಕಾರ ಅನ್ನೋದು ಬಹಳ ದೊಡ್ಡದಿರ್ತದೆ. ಪುರಾಣ ಪ್ರವಚನ ನಿಮಗೇನು ಗೊತ್ತಿದ್ದಿಲ್ಲ. ಅವಾಗ ಏನು ಗೊತ್ತಿತ್ತು? ಒಂದೇ ಗೊತ್ತಿತ್ತು, ಯಾರು ಹಾವಳಿಗೆ ರೇವಣ ಸಿದ್ಧ. ಹೌದಲ್ರಿ? ಹಾವಳಿಗೆ ರೇವಣ ಸಿದ್ದೇಶ್ವರ ಜಾತ್ರೆ ಒಂದೇ ಗೊತ್ತು ನಿಮಗೆ. ಎಲ್ಲಿ ಪುರಾಣಕ್ಕೆ ಹೋಗೋದು ಗೊತ್ತಿಲ್ಲ, ಸ್ವಾಮಿಗಳು ಗೊತ್ತಿಲ್ಲ, ಮಠ ಗೊತ್ತಿಲ್ಲ, ಮಂದಿರ ಗೊತ್ತಿಲ್ಲ. ಇವತ್ತು ಇಲ್ಲಿ ಮಳಿಂಗರ ಶಿವಾಚಾರ್ಯರ ಮಠಕ್ಕೆ ನಿರ್ಮಾಣ ಆಗ್ಬೇಕೆಲ್ಲ ನೀವು ಎಲ್ಲ ಸ್ವಾಮೀಜಿಯವ್ರನ್ನ, ಜಗದ್ಗುರುಗಳನ್ನ ಎಲ್ಲವನ್ನು ನೀವು ಕರೆಸಿ ಸಂಸ್ಕಾರವನ್ನು ಪಡೀರಿ ಅನ್ನುವಂಥ ಉದ್ದೇಶವನ್ನು. ಯಾಕಂದ್ರೆ ಅವಾಗ ಏನು ಮಾಡ್ತಿದ್ದೆವು ಅಂದ್ರೆ ಡ್ಯಾಮ್ ಇದ್ದಿದ್ದಿಲ್ಲ, ಸಂಕ್ರಮಣ ಮಾಡ ಬತ್ತು ಅಂಥೇಳಿ ಒಂದು ದಿನ ಜಾತ್ರೆ, 2 ದಿನ ನಮ್ಮ ರೇವಣ ಸಿದ್ದನ ಜಾತ್ರೆ ಭರ್ಜರಿ ಮಾಡಿ 1 ಕ್ವಿಂಟಲ್ ಬಜ್ಜಿ ತಿಂದು 3 ತಿಂಗಳು ಹೊಟ್ಟಿ ಹೊರಕಡೆಗೆ ಹಚ್ಕೊಂಡು ಬೀಳ್ತಿದ್ದೆವು ಅವಾಗ. ಹೌದಲ್ರಿ? ಈಗ ಹಾಗಿಲ್ಲ, ನಿಮಗೆಲ್ಲ ಸವಲತ್ತನ್ನು ಮಾಡಿಕೊಟ್ಟಾರ.
ಬಹಳ ನಮ್ಗೆ ಗುರುಗಳು ಬಹಳ ನಿಮಗೆ ನಿಯಸ್ತಿನ ರೀ, ಇನ್ನೊಂದು 4 ದಿನ ಉಳಿದಿರ್ಬೇಕು, ಇನ್ನೂ 8 ದಿನ. ಚಿಕ್ಕೋಳಿ ಗ್ರಾಮದೊಳಗಿರುವಂಥ ಎಲ್ಲ ಸಕಲ ಸಬ್ದಕ್ತರಿಗೆ 1 ತಾಸು 2 ತಾಸು ಅದಷ್ಟು ಬದಿಗಿಡ್ರಿ. ನಿಮ್ಮ ಸಂಸಾರ ಪ್ರಪಂಚ ಮಾಯ ಬಿಟ್ಟೇ ಇಲ್ಲ, ಇದನ್ನು ಹುಟ್ಟು ಸಾವು ಸಂಗಟ ಇದೆ. ಈ ಮಠಕ್ಕೆ ಬರಬೇಕಾಗಿದ್ರು ಒಂದು 2 ವಸ್ತುಗಳನ್ನು ಬಿಟ್ಟು ಇಲ್ಲಿ ಬರ್ರಿ ಎಲ್ಲರೂ ಅದನ್ನು ತರದು. ಜಾತಿ ಮತ್ತು ರಾಜಕೀಯ. ನೀವು ಜಗಳಾಡ್ರಿ ಏನೇರೇ ಮಾಡ್ರಿ, ದಿನನಿತ್ಯ ಬೇಡಂತೇನಿಲ್ಲ. ಈ ಮಂದಿರದೊಳಗೆ ನೀವೆಲ್ಲನ ಪ್ರತಿಯೊಬ್ಬ ಚಿಕ್ಕೋಳಿ ಗ್ರಾಮದೊಳಗಿರುವಂಥವ್ರು ಜಾತಿಯನ್ನು ಎಳೀರಿ, ರಾಜಕೀಯನ ಬಿಡ್ರಿ. ನೀವು ರಾಜಕೀಯ ಮಾಡಂಗೆ ಮಾಡ್ರಿ. ಮಳಿಂಗರ ಶಿವಾಚಾರ್ಯರ ಮಠದೊಳಗೆ ಪುರಾಣ ನಡೆದಂದ್ರೆ ಎಲ್ಲರನ್ನ ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡಿದ್ರೆ ನೀವು 3 ಹೆಸರು ಬರ್ತದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ನಾನು ಬಯಸ್ತೇನೆ. ಅಜ್ಜರ ನಂಬಲ್ರಿ, ಕೇಳಿದ್ರೆ ಗಾಬರಿ ಆಗ್ತೀರಿ ನೀವು. 8 ಜಾತ್ರೆ ಆಯ್ತು ನಂಬಲ್ಲಿ. 8 ಜಾತ್ರೆಗೆ ಪಟ್ಟಿ ಹಿಂಗೆ ಕೊಡ್ತಾರೆ. ಹುಚ್ಚತನ ಪಟ್ಟಿ ಬಿಡ್ರಿ. ಈಗ ನೋಡ್ರಿ, ನಿನ್ನೆ ವೆಂಕಟೇಶ್ವರದ ಮುಗೀತು, ಅವ್ರದ್ದು 2 ಸಲ ಕಾರ್ಯಕ್ರಮ, ನಮ್ಮದು 2 ಸಲ ಕಾರ್ಯಕ್ರಮ, ತ್ರಿವಿಕ್ರಮ ಭಾರತಿದೊಂದು ಸಲ ಕಾರ್ಯಕ್ರಮ, ನಮ್ಮ ಸುಡುಗಾಡದೊಂದೊಂದು ಕಾರ್ಯಕ್ರಮ. ಈಗ ನಾಳೆ ನಾಗಲಿಂಗೇಶ್ವರ ಪ್ರಥಮದೊಳಗೆ ಪಟ್ಟಾಧಿಕಾರ ಮಠ, ಅದು ನಾಗಲಿಂಗ ಶಿವಾಚಾರ್ಯರು ಅಂತೇಳಿ, ಅಲ್ಲಿ ಭುವನೇಶ್ವರ ಗುಡಿ ಒಂದು ಕಟ್ಸೀವಿ. ನಾಳೆ ಬಸವನ ಜಯಂತಿ ದಿನ ಮತ್ತೊಂದು 11 ದಿನ ಪುರಾಣ. ನೀವು ಮಾಡಿದ ಒಂದು ಜಾತ್ರೆ, ಒಂದು ಲಕ್ಷ್ಮೀ ಜಾತ್ರೆ, ಒಂದು ಮಠದ ಜಾತ್ರೆ. ನೀವೆಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರಪ್ಪ ಅಂದ್ರೆ ಭಾಳ ನಿಮ್ಮೂರ ಹೆಸರು ಬರ್ತದೆ. ಇಲ್ಲಿಕಪ್ಪ ಅಂತಂದ್ರೆ ಅವರೇ ಮಾಡಲಿ ಇವರೇ ಮಾಡಲಿ ಅನ್ನುವಂಥದ್ದು. ಯಾಕಂದ್ರೆ ಪಟ್ಟಿನೂ ಇನ್ನು 4 ದಿನ ಉಳಿತು, ಒಂದು 8 ಮಂದಿ ಕೊಟ್ಟಿರಿ ಅನ್ನಂಗೆ ಅನಿಸ್ತದೆ ನನಗೆ. ಒಂದು 8 ಮಂದಿ ಕೊಟ್ಟಿರಿ. ಸತ್ಕಾರ್ಯಕ್ಕೆ ನೀವೆಲ್ಲ ಪಾಲ್ಗೊಳ್ರಿ ಅನ್ನುವಂಥ ಮಾತನ್ನು ಹೇಳಿ ಮತ್ತೆ ಲಾಸ್ಟ್ ಕೊನೆ ದಿನ ಬರೋನು ಮಾತಾಡೋಣ ಅನ್ನುವಂಥ ಮಾತನ್ನು ಹೇಳುತ್ತಾ, ಚಿಕ್ಕೋಳಿ ಗ್ರಾಮದೊಳಗಿರುವಂಥ ನಮ್ಮ ರೇವಣಸಿದ್ದೇಶ್ವರ ಭಕ್ತರು ಇಡೀ ಊರೇ ಇದ್ದೀರಿ. ಇನ್ನಷ್ಟು ಕೆಲವು ಜನ ಬಂಗಾರ ಕೊಡೋರು ಇದ್ದೀರಿ. ತಾವೆಲ್ಲ ನಾಳೆ ನಾವು ನಿಮ್ಮ ಜಾತ್ರೆ ಮುಗಿದ ಕೂಡಲೇ ಬರ್ತೇವೆ. ಈ ಜಾತ್ರೆ ಬಂದು ನಾವು ಕಡ್ಡಿ ಹೋಗಿಸ್ಬಾರ್ದು. ನೀವು ಯಾರು ಇನ್ನೂ ನಮ್ಮ ದೇವಸ್ಥಾನಕ್ಕೆ ನೀವು ಬಂಗಾರ ತಂದು ಕೊಟ್ಟಿಲ್ಲ, ನಾಳೆ ನಿಮ್ಮ ಮನೆಗೆ ಬರ್ತೀವಿ ಅನ್ನೋಂಥ ಮಾತನ್ನು ಹೇಳಿ, ಈಗ ನಮ್ಮದು ಅದು ಸ್ಥಾಪನೆ ಮಾಡಬೇಕಾಗಿತ್ತು. ಇನ್ನೊಂದು 50-60 ತೊಲಿ ಬಂಗಾರ ಅವ್ರಿಗೆ ಕೊಡಬೇಕಾಗಿದೆ. ಈಗೆಲ್ಲ ಪುಣೆ 3 ಕಿಲೋ ಬಂಗಾರ ಅದು ಮೂರ್ತಿ ಅವ್ರೊಂದು 50 ತೊಲಿ 60 ತೊಲಿ ಕೈಲಿ ಹಾಕ್ಯಾರ. ಅದು ರೆಡಿ ಆಗಕ್ಕಂತದ. ಅದಕ್ಕೆ ಏನಪ್ಪ ಅಂತಂದ್ರೆ ಅದು ಬಣ್ಣ ಮಾಡೋರು ಸಿಗಲಾರ ಬಟ್ಟಿಗೆ ನಾವು ಬಸವನ ಜಯಂತಿಗೆ ಅದು ಸ್ಥಾಪನೆ ಮಾಡ್ಬೇಕಂತ ಮಾಡಿದ್ದೆವು. ಬಣ್ಣ ಮಾಡ್ಲಾರ್ದು ಸಿಗಲಾರ ಬಟ್ಟಿಗೆ ಹಂಗೆ ಬಿಟ್ಟಿದ್ದೇವೆ. ಅದನ್ನು ಆ ಕಾರ್ಯಕ್ರಮ ಕುಮಶಿಗಿ, ಚಿಕ್ಕೋಳಿಗಿ, ಬಗಲೂರ, ಸಿರಿಸಿಗಿ, ಅಫ್ಜಲ್ಪುರ ಪ್ರತಿಯೊಂದು ಈ ಊರಿನಲ್ಲಿ ಕೊಟ್ಟಂಥ ದಾನಿಗಳು ಬಂತು, ಎಲ್ಲರ ಕೊಡೋದೇ ಬಂತು. ಆ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಕರೆಸಿ, ತಾಯಿಂದರಿಗೆ ಎಲ್ಲರಿಗೆ ಕರೆಸಿ ಅದೊಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡು ಸನ್ಮಾನ ಕಾರ್ಯಕ್ರಮ ಮಾಡ್ಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಜಾತ್ರೆ ರಮೇಶಗೌಡ್ರು ಎಲ್ಲರನ್ನ ಕರೆದುಕೊಂಡು ಬರಲಿಲ್ಲ ಅಂದ್ರೆ ಹೇಳ್ರಿ, ನಾಳೆ ನಾನೇ ಬರ್ತೀನಿ, ಮನೆ ಪುರಾಣಕ್ಕೆ ಬರ್ರಿ ಅಂತ ಹೇಳ್ತೀನಿ. ನಾ ಬಂದು ಮುಂಜಾನೆ ಬಲ್ರಿ, ಇಲ್ಲ ಯಾರು ಪುರಾಣಕ್ಕೆ ಬರೋಂಗಿಲ್ಲ ಅಂದ್ರೆ ನಾ ಬರ್ತೀನಿ. ನಾಳೆ ಬಂದು ಬರೀ ಪುರಾಣಕ್ಕಂತ ಆಮಂತ್ರಣ ಕೊಟ್ಟು ಬರ್ರಿ. ನಾವೇನು ಮನೆಗೆ ಹೋಗಕ್ಕೆ ಅಂಜಂಗಿಲ್ಲ. ನಮ್ಮ ಸ್ವಾಮಿಗಳ ಕೆಲಸ ಏನದು? ಯಾಕ್ರಿ ಗುರುಗಳು? ಅಲ್ಲ ಅವ್ರು ಹೇಳ್ತಿದ್ದಾರೆ, ಇಲ್ಲ ನಾನು ಪಕ್ಕದವ ಚಿಕ್ಕೋಳಿಗೆ ನಂದು ಅದ, ನಾ ಮುಂಜಾನೆ ಬರ್ತೀನಿ. ಆದ್ರೆ 8 ಗಂಟೆಗೆ ಬಾ ಅಂದ್ರೆ
9 ಗಂಟೆ ತನಕ ಊರಾಗ ತಿರುಗಾಡೋನು ಅಂತ ಅವ್ರಿಗೆ ಆಮಂತ್ರಣ ಕೊಟ್ಟು ಬರೋನು. ಯಾಕಂತಂದ್ರೆ ನಮಗೆ ಹೇಳಿಲ್ಲ, ಅವರೇ ಮಾಡಕತ್ಯಾರ, ನಮಗೆ ಕರೆದಿಲ್ಲ ಅನ್ನುವಂಥ ಭಾವನೆಗಳಿರಬಾರ್ದು. ಸತ್ಕಾರ್ಯದೊಳಗೆ ಎಲ್ಲರೂ ಪಾಲ್ಗೊಳ್ಬೇಕು. ಅವರೇ 4 ಮಂದಿ ಮಾಡ್ತಾರೆ, ಅವರೇ ಮಾಡಲಿ ಇವರೇ ಮಾಡಲಿ ಅನ್ನೋಂಥ ಭಾವನೆ ತೆಗೆದು ಹಾಕ್ರಿ. ಎಲ್ಲರನ್ನ ಒಕ್ಕೂಟದಿಂದ ನಾಳೆ ಬಾ ಅಂದ್ರೆ ರಮೇಶಗೌಡರು, ಶಿವರಾಯ ಮಸ್ತರ ಮತ್ತು ಇವರೆಲ್ಲ ಸಿದ್ದಣ್ಣಗೌಡರೆಲ್ಲ ಕೂಡ್ಕೊಂಡು ನಾಳೆ ನಿಮ್ಮ ಮನೆ ಬಾಗಿಲಿಗೆ ಬಾ ಅಂದ್ರೆ ಬರ್ತೀವನಂತ ಮಾತನ್ನು ಹೇಳಿ ನಾನು 2 ಮಾತುಗಳ ಮುಗಿಸ್ತೀನಿ. ಓಂ ಸು